ಹೆಲೋ ಗೈಸ್, ಹಾಯ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದಿದ್ದೀನಿ. 8:15 ಕಸ್ಟಮರ್ ಹೊರಡೋಣ ಅಂದಿದ್ದಾರೆ. ಮೈಸೂರಿಂದ ವೈನಾಡು ಟು ಕೊಚ್ಚಿ. ಇವತ್ತು ಮೈಸೂರಿಂದ ವೈನಾಡಿಗೆ 130 ಕಿಲೋಮೀಟ್ರ್ 140 ಕಿಲೋಮೀಟ್ರ್ ಬರುತ್ತೆ, 3 ಅವರ್ ಜರ್ನಿ. ಅಲ್ಲಿಂದ ವೈನಾಡಿಂದ ಕೊಚ್ಚಿಗೆ 300 ಕಿಲೋಮೀಟ್ರ್ ಇದೆ. ಮ್ಯಾಕ್ಸಿಮಮ್ 7 ಅವರ್ಸ್ ಆಗ್ಬೋದು. ಅದೆಲ್ಲ ಘಾಟ್ ಸೆಕ್ಷನ್, ಸಿಂಗಲ್ ರೋಡ್ ಇರುತ್ತೆ. ಹೋಗ್ತಾ ಸಿಗೋಣ. ಕಸ್ಟಮರ್ ಬಂದಿದ್ದಾರಂತೆ ಗೈಸ್. ರಿಸೆಪ್ಷನ್ ಹತ್ರ ಹೋಗಿ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಮುಂದೆ ಬಂದುಬಿಟ್ಟು ಒಂದು ನಂಜನಗೂಡು ಹತ್ರ ಒಂದು ಗ್ಯಾಸ್ ಬ್ರೇಕ್ ತಗೊಂಡ್ಮೇಲೆ ಗ್ಯಾಸ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಡೈರೆಕ್ಟ್ ಹೋಗ್ತಾ ಇರೋದೆ. ಇಂಟಲ್ಲಿ ಎಲ್ಲೂ ಬ್ರೇಕ್ ತಗೊಳಲ್ಲ. ಮುಂದೆ ಇದು ಬಂದುಬಿಟ್ಟು ಬಂಡೀಪುರ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಸಿಗ್ನಲ್ ಇಲ್ಲ, ಏನೂ ಇಲ್ಲ. ಮುಂದೆ ಹಿಂಗೆ ಹೋದರೆ ಕೇರಳ ಬಾರ್ಡ್ರ್ ಸಿಗುತ್ತೆ. ಯಾವುದು ಪ್ರಾಣಿ ಏನು ಕಾಣಿಸ್ತಿಲ್ಲ. ಕಸ್ಟಮರ್ ಬಡ್ಕೊತಾ ಇದ್ರು, ಏನಾದರೂ ಕಾಣಿಸುತ್ತಾ ಅಂತ ಹೇಳ್ಬಿಟ್ಟು. ಈ ರೂಟಲ್ಲಿ ಹೋದರೆ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ. ಇನ್ನೇನು ನಮ್ಮದು ಕರ್ನಾಟಕ ಬಾರ್ಡ್ರಿಗೆ ಬಂದಾಯಿತು. ಇದೇ ನೋಡ್ಕೊಳ್ಳಿ ನಮ್ಮ ಬಾರ್ಡ್ರು. ನಾನು ಈ ರೂಟಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇಲ್ಲಿ ಎಂಟ್ರಿ ಏನೋ ಇಸ್ಕೊತಾರೆ 20 ರೂಪಾಯಿ. ಎಂಟ್ರಿ ಕೊಟ್ಬಿಟ್ಟು ಮುಂದೆ ಬಂದುಬಿಟ್ಟು ಇದರಿಂದ ಕೇರಳ ಬಾರ್ಡ್ರು ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಚೆಕ್ ಪೋಸ್ಟ್ ಇಲ್ಲ, ಸೆಂಟ್ರಲ್ ಚೆಕ್ ಪೋಸ್ಟ್ ಇರುತ್ತೆ. ಮುಂದೆ ನೋಡಿ ಗೈಸ್, ನಮ್ಮ ಕರ್ನಾಟಕ ಬಾವುಟ. ಬೇರೆ ರಾಜ್ಯದಲ್ಲಿ ನಮ್ಮ ಬಾವುಟ ನೋಡಿದ್ರೆ ಅದೊಂಥರ ಖುಷಿ. ಬೇರೆ ರಾಜ್ಯ ಅಂತ ಹೇಳ್ಬಿಟ್ಟು ಏನು ಬರಲ್ಲ. ಆದರೂ ಈ ಟಿ ಡ್ರೈವರ್ಸ್ ಅಯ್ಯಪ್ಪ ಸ್ವಾಮಿ ಹೋಗೋದಾಗೆಲ್ಲ ಹಾಕ್ಕೊಂಡು ಕಂಪಲ್ಸರಿ ಹೋಗ್ತಾರೆ. ಅದೇನೇ ಎಷ್ಟೇ ರಿಸ್ಟ್ರಿಕ್ಷನ್ ಮಾಡಿದ್ರು, ಏನೇ ತರಲೆ ಮಾಡಿದ್ರು ಅವರು. ವೈನಾಡ್ ರೀಚ್ ಆಯಿತು ಗೈಸ್. ಫಸ್ಟ್ ಲೊಕೇಶನ್ ಕಸ್ಟಮರ್ ಮೀಟಿಂಗ್ ಬಿಟ್ಟಿದ್ದೀನಿ. ಮೀಟಿಂಗ್ ಮುಗಿಸ್ಕೊಂಡು ಬರ್ತಾರೆ. ಕೇರಳ ಎಂಟ್ರಿ ಆಗಿದ್ದಾಯಿತು. ಸದ್ಯಕ್ಕೆ ಊಟಕ್ಕೆ ನಿಲ್ಲಿಸಿದ್ವಿ. ಊಟ ಮುಗಿಸ್ಕೊಂಡು ಗಾಡಿಯಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಕಸ್ಟಮರ್ ಬಂದಿಲ್ಲ. ಈ ಕೇರಳದಲ್ಲಿ ಊಟ ಸಿಗಬೇಕಂದ್ರೆ ಬರೀ ಕಷ್ಟ ಆಗಿಬಿಟ್ಟೈತೆ. ಎಲ್ಲೇ ಹೋದರೂ ಎಲ್ಲ ಬೀಫೇ ಕೇಳ್ತಾರೆ. ವೆಜ್ ಸಿಗೋದಂತೂ ತುಂಬಾ ಕಷ್ಟ. ಹುಡುಕಿ ಗೂಗಲ್ ಮಾಡ್ಕೊಳ್ಳಿ, ಯಾವುದೋ ಲಾಸ್ಟ್ ಒಂದು ಸಿಕ್ತು. ಕಸ್ಟಮರು ವೆಜ್ ತಿನ್ನೋರೆ, ನಾನ್ ವೆಜ್ ತಿಂತಾರೆ. ಆದರೆ ಚಿಕನ್ ಕೋಳಿ ತಿಂತಾರೆ, ಬೀಫ್ ಯಾರು ತಿನ್ನಲ್ಲ. ನಾನು ತುಂಬ ನಾನು 2-3 ಹೋಟ್ಲು ಹೋಗಿ ಕೇಳಿದೆ, ಎಲ್ಲ ಬೀಫೇ ಅಂತಿದ್ರು. ಬೇಡ ಸ್ವಾಮಿ, ಸವಾಸ ಉಪವಾಸ ಇದ್ರೂ ಪರವಾಗಿಲ್ಲ ಅಂತ ಬಂದೇ ಬಂದ್ವಿ. ಇದು ಯಾವುದೋ ಬನಾನ ಲೀವ್ದು ನೋಡಿಬಿಟ್ಟು ಕಸ್ಟಮರು ಚೆನ್ನಾಗಿರುತ್ತೆ ಬಾರಪ್ಪ ಹೋಗೋಣ ಅಂತಬಿಟ್ಟು ಹೇಳಿದ್ರು. ಬಂದು ತಿನ್ಕೊಂಡು ಗಾಡಿಯಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ವೆಜ್ ಮೀಲ್ಸ್ ತಿಂದೆ. ಘಾಟ್ ಸೆಕ್ಷನಲ್ಲೂ ಟ್ರಾಫಿಕ್ ಜಾಮ್ ನೋಡಿ, ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಆಂಬುಲೆನ್ಸ್ ಬರ್ತಿದೆ. ಆಂಬುಲೆನ್ಸ್ಗೆ ದಾರಿ ಕೊಟ್ಬಿಟ್ಟು ಸೈಡ್ಗೆ ಹಾಕಿದ್ದಾರೆ. ಆಂಬುಲೆನ್ಸ್ ಹೋದ್ಮೇಲೆ ಆಂಬುಲೆನ್ಸಿಂದ ನಾವು ಹೋಗ್ಬೇಕು. ಮುಂದೆ ಏನೋ ಮರ ಕಟ್ ಮಾಡ್ತಿದ್ರಂತೆ, ಮರ ಬಿದ್ದೋಗಿತ್ತಂತೆ ರೋಡಲ್ಲಿ. ಮರ ಕಟ್ ಮಾಡ್ಕೊಂಡು ನಿಂತ್ಕೊಂಡು ಬಿಟ್ಟರು ಗೈಸ್. ನನ್ನ ಮುಂದೆ ಒಂದೇ ಗಾಡಿ ಇದ್ದಿತ್ತು. ಮುಂದೆ ಬಂದು ನೋಡಿದ್ರೆ ಮರ ಬಿದ್ದೋಗಿದೆ. ಮರನೆಲ್ಲ ಕಟ್ ಮಾಡಿದ್ದಾರೆ. ಅದನ್ನು ಮಧ್ಯ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಲೋಡಿಂಗ್ ಮಾಡ್ತಿದ್ದಾರೆ. ಅದರಿಂದ ಒಂದೇ ಸರಿ ಆಪೋಸಿಟ್ ಎರಡೂ ಕಡೆ ಪಾಸ್ ಆಗಲ್ಲ ಅಂತಬಿಟ್ಟು ಒನ್ ವೇ ಮಾಡಿಬಿಟ್ಟಿದ್ದಾರೆ. ಒಂದು ಸೈಡ್ ಬಿಡೋದು, ಇನ್ನೊಂದು ಸೈಡ್ ನಿಲ್ಲಿಸೋದು, ಇನ್ನೊಂದು ಸೈಡ್ ಬಿಡೋದು, ಇನ್ನೊಂದು ಸೈಡ್ ನಿಲ್ಲಿಸೋದು ಅಂತಬಿಟ್ಟು 5 ಮಿನಿಟ್ಸ್ ಜಾಮ್ ಮಾಡ್ತಿದ್ದಾರೆ. ಆದ್ದರಿಂದ 4 to 5 ಕಿಲೋಮೀಟ್ರ್ ನಾವು ಬರೋ ಕಡೆ ಜಾಮ್ ಆಗಿತ್ತು. ಈ ಸೈಡ್ ನೋಡಿದ್ರೆ ಮ್ಯಾಕ್ಸಿಮಮ್ 10 ಕಿಲೋಮೀಟ್ರ್ವರೆಗೂ ಜಾಮ್ ಇದೆ. ನಿಧಾನಕ್ಕೆ ಹೋಗ್ತಾರೆ. ನಾವು ಬೆಟ್ಟ ಇಳಿತಾ ಇದ್ವಿ. ಹಿಲ್ ಸ್ಟೇಷನ್ ಬೆಟ್ಟ ಇಳಿದ್ಬಿಟ್ಟು ಮುಂದೆ ಬಂದುಬಿಟ್ಟು ಸೆಂಟ್ರಲ್ ಬ್ರೇಕ್ ತಗೊಂಡಿದ್ವಿ. ವೀಡಿಯೋ ಮಾಡೋಕ್ಕಾಗಿಲ್ಲ. ಡೈರೆಕ್ಟ್ನಾಗಿ ಇನ್ನೇನು ಹೈವೇ ಸಿಕ್ಕಿದೆ. ಹೈವೇದಲ್ಲಿ ಹೋಗ್ತಾ ಇರೋದು. ನಿಯರ್ಲಿ ಇನ್ನೂ 200+ ಕಿಲೋಮೀಟ್ರ್ ಇರಬೇಕು. ರೀಚ್ ಆಗೋ ಅಷ್ಟೊತ್ತಿಗೆ ನೈಟ್ 11 ಗಂಟೆ ಆಗುತ್ತೆ. ಅಲ್ಲಿ ರೀಚ್ ಆದಮೇಲೆ ನೈಟ್ ಊಟ ಮಾಡ್ಕೋಬೇಕು. ಇವಾಗೇನೋ ರೋಡ್ ಚೆನ್ನಾಗಿದೆ, ಮುಂದೆ ಜಾಸ್ತಿ ಚೆನ್ನಾಗಿಲ್ಲ. ಎಲ್ಲ ಕನ್ಸ್ಟ್ರಕ್ಷನ್ ಇದೆ. 6 ಲೇನ್ ರೋಡು. ಆದ್ದರಿಂದ ಹೆವಿ ಟೈಮ್ ತೋರಿಸ್ತಿದೆ. 100 ಕಿಲೋಮೀಟ್ರಿಗೆಲ್ಲ 3 ಅವರ್ಸ್ ಮೇಲೆ ತೋರಿಸ್ತಿದೆ. ಅದಕ್ಕೆ ನಿಧಾನಕ್ಕೆ ಹೋಗಬೇಕು. ಹೋಗಿ ರೀಚ್ ಆಗಿ ಸಿಗ್ತೀನಿ ಗೈಸ್.
ಇಲ್ಲಿಂದ ಸ್ಟಾರ್ಟ್ ಆಯಿತು ಕನ್ಸ್ಟ್ರಕ್ಷನ್ ರೋಡು. 6 ಲೈನ್ ಇದ್ದಿದ್ದು ಇವಾಗ 1 ಲೈನೂ ಇಲ್ಲ. ಒಂದ್ರ ಹಿಂದ್ಗಡೆ ಒಂದು ಪಾಸ್ ಆಗ್ತಾ ಹೋಗಬೇಕು. ಇನ್ನು 84 ಕಿಲೋಮೀಟ್ರ್ ಇದೆ. 2 hours 45 minutes ತೋರಿಸಿದೆ. ನಿಧಾನಕ್ಕೆ ಹೋಗಬೇಕು ಜಾಮಲ್ಲಿ. ಒಂದರಿಂದ ಒಂದು ಮಾಡಿಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಕೇಳ್ಕೊಂಡು ಹೋಗ್ತಾ ಇರಬೇಕು. ಟೈಮ್ ಬಂದುಬಿಟ್ಟು 11 ಗಂಟೆ ಆಗ್ತಿದೆ. ಕಸ್ಟಮರ್ನ ಡ್ರಾಪ್ ಮಾಡಿ ಬಂದೆ. ಊಟ ಪಾರ್ಸಲ್ ಕಟ್ಟಿಸ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ ರೂಮ್ ಹತ್ರನೇ ಊಟ ಮಾಡಬೇಕು. ಬೆಳಗ್ಗೆ 9:30 ಬಿಟ್ಟಿದ್ದು ಮೈಸೂರು. ಕೊಚ್ಚಿಗೆ ಬಂತ ಅಷ್ಟೊತ್ತಿಗೆ ಈ ಟೈಮ್ ಆಗಿದೆ. ಇಲ್ಲಿ ಲೆಫ್ಟಲ್ಲೇ ನಮ್ಮ ರೋಡು. ಯಾವುದೋ ಚಿಕ್ಕ ಒಂದು ಹೇಳಿ ಹೋಟ್ಲ್ ಮಾತ್ರ ದೊಡ್ಡದಿದೆ, ರೋಡ್ ಮಾತ್ರ ಚಿಕ್ಕದಿದೆ. ಊಟ ಮಾಡ್ಬೇಕಂದ್ರೆ ಭಯ ಆಗ್ತಿದೆ. ಎಲ್ಲೇ ಹೋದ್ರೂ ಬೀಫ್ ಬಿಟ್ಟರೆ ಬೇರೆದು ಮಾತೇ ಎತ್ತಲ್ಲ. ಇದು ಹೋಟ್ಲು ಜಿಂಜರ್ ಅಂತೇಳ್ಬಿಟ್ಟು ಹೋಟೆಲ್. ಇಷ್ಟು ದೊಡ್ಡ ಹೋಟ್ಲಿದೆ, ಡ್ರೈವರ್ಸ್ ರೂಮ್ ಇಲ್ಲ. ಇವತ್ತಿನ ಗಾಡಿಯೆಲ್ಲ ಮಲ್ಕೋಬೇಕು. ಇಲ್ಲಿ ಬೆಡ್ ಏನು ಕೊಟ್ಟಿಲ್ಲ, ಔಟ್ಸೈಡ್ ಪಾರ್ಕಿಂಗ್ ಮಾಡ್ಕೊಂಡು ಗಾಡಿಯೆಲ್ಲ ಮಲ್ಕೋಬೇಕು. ಸರಿ ಗೈಸ್, ನಾಳೆ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್.